ಆ ದಿನ ಸಂಜೆಯಾಗಿತ್ತು. ದಿನವಿಡೀ ಕೆಲಸ ಮಾಡಿ ದಣಿದ ದೇಹದ ಜೊತೆ ಒಬ್ಬ ತಂದೆ ಮನೆ ಬಾಗಿಲು ತೆರೆದ. ಪ್ರತಿದಿನದಂತೆ ಹೆಂಡತಿ ಬಾಗಿಲು ತೆರೆದು ನೀರು ಕೊಡ್ತಾಳೆ, ಮಗು ನಗು ನಗುತ್ತಾ ಕೈ ಚಾಚುತ್ತೆ ಅನ್ನೋ ನಿರೀಕ್ಷೆ ಅವನದ್ದು. ಆದ್ರೆ ಆ ದಿನ ಮನೆಯೊಳಗೆ ಇದ್ದದ್ದು ಮೌನ ಮತ್ತು ಒಂದು ಹಸುಗೂಸಿನ ಹಸುವಿನ ಅಳಲು. ಮನೆಯ ಮೂಲೆ ಮೂಲೆ ಹುಡುಕಿದ್ದ, ಅಡುಗೆ ಮನೆ ಖಾಲಿ, ಕೋಟಡಿ ಖಾಲಿ, ಕರೆ ಕೂಡ ಮಾಡಿದ್ದ. ಉತ್ತರ ಇಲ್ಲ. ಆಮೇಲೆ ಗೊತ್ತಾದ ಸತ್ಯ, ಆತನ ಕಾಲಡಿ ನೆಲವೇ ಜಾರಿದಂತಾಯಿತು. ತನ್ನ ಹೆಂಡತಿ ತನ್ನ ಮುದ್ದು ಮಗುವನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಹೋಗಿದ್ದಾಳೆ. ಆ ಕ್ಷಣದಲ್ಲಿ ಅವನಿಗೆ ಹೆಂಡತಿ ಹೋಗಿದ್ದ ನೋವಿಗಿಂತ ಕೈಯಲ್ಲಿ ಅಳುತ್ತಿದ್ದ ಆ ಕಂದಮ್ಮನ ಹಸಿವು ದೊಡ್ಡದಾಗಿ ಕಾಣಿಸಿತ್ತು. ಆ ಪುಟ್ಟ ಜೀವಕ್ಕೆ ತಾಯಿಯ ಹಾಲು ಬೇಕು. ಆದ್ರೆ ಆ ತಂದೆಗೆ ಮಗುವನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಮಗುವನ್ನು ಎದೆಗೆ ಅಪ್ಪಿಕೊಂಡು ಕಣ್ಣೀರನ್ನು ಒಳಗೆ ನುಂಗಿಕೊಂಡು ಹತ್ತಿರದ ಮೆಡಿಕಲ್ ಶಾಪ್ಗೆ ಓಡಿದ. ಅಲ್ಲಿ ಲ್ಯಾಕ್ಟೋಜನ್ ಪ್ಯಾಕೆಟ್ ತೆಗೆದುಕೊಂಡ. ಕೆಲ ಸೆಕೆಂಡ್ ಮೌನವಾಗಿ ನಿಂತ. ಆಮೇಲೆ ಫಾರ್ಮಸಿಸ್ಟ್ ಕಡೆ ನೋಡಿದ. ಗಂಟಲು ಕಟ್ಟಿಕೊಂಡು ಕೇಳಿದ, ಅಣ್ಣ, ಇದನ್ನು ನನ್ನ ಮಗಳಿಗೆ ಹೇಗೆ ಕುಡಿಸಬೇಕು? ಫಾರ್ಮಸಿಸ್ಟ್ ಸಾಮಾನ್ಯವಾಗಿ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಹೇಳೋಕೆ ಶುರು ಮಾಡಿದ್ದ. ಆದ್ರೆ ತಂದೆ ಮತ್ತೊಂದು ಮಾತು ಹೇಳಿದ. ಆಕೆಯ ತಾಯಿ ಇದ್ದಿದ್ರೆ ಇದನ್ನ ಹೇಗೆ ಮಾಡಬೇಕು ಅಂತ ಆಕೆಗೆ ಗೊತ್ತಿರ್ತಿತ್ತು ಅಷ್ಟೇ. ಆ ಒಂದು ಮಾತಿನಲ್ಲಿ ಅವನ ಒಡೆದ ಮನಸ್ಸು, ಕುಸಿದ ಕನಸು ಮತ್ತು ಮಗುವಿಗಾಗಿ ಹೋರಾಡುವ ತಂದೆಯ ಅಸಹಾಯಕತೆ ಎಲ್ಲವೂ ಕಾಣಿಸಿತ್ತು. ಕಣ್ಣಲ್ಲಿ ನೀರು ತುಂಬಿಸಿಕೊಂಡು ಅವನು ನಿಧಾನವಾಗಿ ಹೇಳಿದ, ಅವಳು ಮತ್ತೊಬ್ಬನ ಜೊತೆ ಹೋಗಿಬಿಟ್ಟಳು. ಆ ಕ್ಷಣದಲ್ಲಿ ಆತನಿಗೆ ತನ್ನ ನೋವಿಗಿಂತ ಹಸಿವಿನಿಂದ ಅಳುತ್ತಿದ್ದ ಮಗುವಿನ ಕಣ್ಣೀರು ಮುಖ್ಯವಾಗಿತ್ತು. ಕೆಲ ಸಂಬಂಧಗಳು ಒಡೆಯುತ್ತವೆ, ಆದ್ರೆ ಕೆಲವು ಜವಾಬ್ದಾರಿಗಳು ಒಡೆಯಬಾರದು. ಮಗು ಅಪ್ಪ ಅಮ್ಮರ ಜಗಳ ಅರಿಯೋದಿಲ್ಲ. ಅದಕ್ಕೆ ಬೇಕಾಗಿರುವುದು ಪ್ರೀತಿ, ಕಾಳಜಿ, ಒಂದು ಸುರಕ್ಷಿತ ಮಡಿಲು. ಈ ಕತೆ ಕೇಳಿದಾಗ ನೋವು ಆಗಬಹುದು, ಆದ್ರೆ ನೆನಪಿರ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಕತೆಗಳು ಸಂಪೂರ್ಣ ಸತ್ಯ ಯಾವಾಗಲೂ ತಿಳಿದಿರುವುದಿಲ್ಲ. ಆದರೂ ಮಗು ಮತ್ತು ಪೋಷಕರ ಜವಾಬ್ದಾರಿಯ ಬಗ್ಗೆ ಯೋಚಿಸುವ ಕಥೆಯಾಗಿ ಇದನ್ನ ನೋಡಬಹುದು. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರ್ ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.